ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಬೆಳಿಗ್ಗೆ ನಾನು ಪುಟ್ಟದಾಗಿ ರಂಗೋಲೆ ಹಾಕಿ ವಾಕ್ ಮಾಡ್ತಾ ಇದ್ದೀನಿ. ವಾಕ್ ಮುಗಿಸಿದ ನಂತರ ನಾನಿಲ್ಲಿ ಡಿಟಾಕ್ ಡ್ರಿಂಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಜೀರಿಗೆ, ಸೋಂಕಾಳು, ಓಂಕಾಳು, ಚಕ್ಕೆ ಹೂವು, ಶುಂಠಿ ಇದಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಸೋಸ್ಕೊಂಡು ಅದಕ್ಕೆ ನಿಂಬೆಹಣ್ಣು, ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು. ಸ್ಲೋ ಮೋಷನಲ್ಲೇ ಕುದಿಸ್ಬೇಕು. ಸಣ್ಣ ಉರಿಯಲ್ಲೇ ಮೀಡಿಯಮ್ ಉರಿಯಲ್ಲಿ ಕುದಿಸಿದ್ರೆ ಆಗುತ್ತೆ. ಸೋಸ್ಕೊಂಡು ಕುಡ್ದೆ. ಈ ಕಡೆ ನನ್ನ ಹಸ್ಬೆಂಡ್ಗೆ, ಮಕ್ಕಳಿಗೆ ಟೀಗೂ ಕೂಡ ಇಟ್ಟಿದ್ದೆ. ಈ ಕಡೆ ಟೀನು ಕೂಡ ರೆಡಿ ಆಗ್ತಾ ಇದೆ. ನಮ್ಮ ವೆಯ್ಟ್ ಲಾಸಲ್ಲಿ ನಾವು ಡಿಟಾಕ್ ಡ್ರಿಂಕ್ಸು, ತರಕಾರಿ ಜ್ಯೂಸು ಇದೆಲ್ಲ ತಗೊಳ್ಳೋದ್ರಿಂದ ತುಂಬಾ ನಮ್ಮ ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ. ನಾವು ಹಣ್ಣು, ತರಕಾರಿ, ಮೊಳಕೆ ಕಟ್ಟಿರೋ ಕಾಳನ್ನ ಯಾಕೆ ತಗೋಬೇಕು ಅಂದರೆ ನಮ್ಮ ಬಾಡಿಲಿ ಎನರ್ಜಿ ಇರಬೇಕು. ನಾನು ಯಾಕೆ ವೆಯ್ಟ್ ಲಾಸ್ ಮಾಡಿದೆ ಅಂತ ಅಂದರೆ, ನಾನು ಮಂತ್ಲಿ ಪೀರಿಯಡ್ ಆಗ್ತಾ ಇರಲಿಲ್ಲ. ಮತ್ತು ತಲೆನೋವು ಅವಾಗ ತಲೆನೋವು ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ತು. ನನಗೆ ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೆ. ಇವಾಗ ನಂದು 12 kg ವೆಯ್ಟ್ ಲಾಸ್ ಆಗಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈಗ ಏಕ್ದಮ್ ಇಳ್ದೋಗ್ಬಿಟ್ಟಿದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ದಿವಸ ರೆಸ್ಟ್ ತೊಗೊಂಡು ಮುಂದೆ ಇನ್ನೂ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡ್ಕೊತೀನಿ. ಇಲ್ಲಿ ಬೆಳಗಿನ ತಿಂಡಿಗೆ ನಾನಿಲ್ಲಿ ರಾಗಿ ಮಾಲ್ಟ್ ಪೌಡ್ರಿಂದ ಗಂಜಿ ಮಾಡ್ಕೊಂಡಿದ್ದೆ. ನಾನಿಲ್ಲಿ 2 ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸ್ಕೊಂಡೆ. ಅದರೊಳಗೆ ಹಾಕ್ಕೊಂಡು 2 ಸ್ಪೂನು ಕೆನೆ ತೆಗ್ದು ಕಾಯಿಸಿರೋ ಹಾಲು, ಮೊಸರು ಮಾಡಿಕೊಂಡು ಅದನ್ನು 2 ಸ್ಪೂನ್ ಹಾಕೊಂಡಿದ್ದೀನಿ. ಇಲ್ಲಿ ಮಾಲ್ಟ್ ಪೌಡರ್ ಗಂಜಿ ಕಾಯಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಬಾದಾಮಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ. ಇದಾಗಿತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್, ರಾಗಿ ಮಾಲ್ಟ್ ಪೌಡರ್. 11 ಗಂಟೆಗೆ ಬೇಕಾದರೆ ನಾವಿಲ್ಲಿ ಒಂದು ಹಣ್ಣು ಯಾವ್ದಾರ ಹಣ್ಣನ್ನು ತಗೋಬೋದು. ಬಾಳೆಹಣ್ಣು ಇರ್ಬೋದು, ಪಪಾಯ ಇರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಈ ಥರ ಯಾವ ಹಣ್ಣಾದರೂ ತಗೊಳ್ಳಿ. ನಮ್ಮ ಹೆಲ್ತಿಗೆ ಪೇರ್ಲೆಕಾಯಿ, ಚೇಪೆಕಾಯಿ ಇದೆಯಲ್ಲ, ಅದು ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಚಪಾತಿ, ತರಕಾರಿ ಪಲ್ಯ ತಗೊಂಡಿದ್ದೆ. ಯಾವುದೇ ಸಲಾಡ್ ತಗೊಂಡಿಲ್ಲ, ಖಾಲಿಯಾಗಿತ್ತು ಮನೆಯಲ್ಲಿ. ಅದಕ್ಕೋಸ್ಕರ ನಿಮ್ಮ ವೆಯ್ಟ್ ಲಾಸಲ್ಲಿ ನೀವು ಹಣ್ಣು ಇದೆಲ್ಲ ತಗೊಳಕ್ಕಾಗಲಿಲ್ಲ ಅಂದ್ರೂ ನೈಟ್ ಊಟಕ್ಕೆ ನಾನಿಲ್ಲಿ ಬಸ್ಸಾರು, ಬೀನ್ಸು, ಹೆಸ್ರು ಒಗ್ಗರಣೆ ಹಾಕಿದ್ದೆ. ಮುದ್ದೆ ನೋಡಿ ಎಷ್ಟು ತೆಳ್ಳಗೆ ತಿರುಗ್ಕೊಂಡಿದ್ದೀನಿ ಅಂತ. ನಾನು ಅಂದ್ಕೊಂಡಿದ್ದೀನಿ ಮನೆಯವರಿಗೆಲ್ಲ ಏನು ಅಡುಗೆ ಮಾಡ್ತೀನೋ ಅದರಿಂದನೇ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕಾಗತ್ತಾ ಅಂತ ಟ್ರೈ ಮಾಡೋಣ. ಅದನ್ನೇ ತಿಂದ್ಕೊಂಡು ನಮಗೋಸ್ಕರ ಸ್ಪೆಷಲಾಗಿ ಏನು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.